ನಮಸ್ಕಾರ. ಇಂದು ಸಂಕೀರ್ತನ ಚಲನಚಿತ್ರದ ಬಿಡುಗಡೆ ಪೂರ್ವದ ಪ್ರದರ್ಶನ ನಡೀತಾ ಇದೆ. ಈ ಒಂದು ಬಿಡುಗಡೆ ಪೂರ್ವ ಪ್ರದರ್ಶನದ ಒಂದು ಚಲನಚಿತ್ರವನ್ನು ವೀಕ್ಷಿಸಿದ್ದಾರೆ ರೂಟ್ಸ್ ಅಂಡ್ ಬ್ರಾಂಚಸ್ ರಿಸರ್ಚ್ ಫೌಂಡೇಶನ್ ನ ಮುಖ್ಯಸ್ಥರಾದಂತಹ ಶ್ರೀ GR ಜಗದೀಶ್ ಜಿ ಅವರು. ಈ ಸಂಕೀರ್ತನ ಚಲನಚಿತ್ರವನ್ನ ಇದೀಗ ತಾನೇ ವೀಕ್ಷಣೆ ಮಾಡಿದ್ದೀರಾ, ತಮ್ಮ ಅಭಿಪ್ರಾಯ? ನಮಸ್ಕಾರ. ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ಇದ್ದಕ್ಕಂಥ ಸಂತರ ಅವರ ಜೀವನ ಚರಿತ್ರೆಯನ್ನು ಆಧರಿಸಿ ಅವರೇನು ಭಕ್ತಿಪೂರ್ವವಾಗಿರ್ತಕ್ಕಂಥ ಹಾಡುಗಳನ್ನು ರಚನೆ ಮಾಡಿದ್ದಾರೆ. ಆ ಹಾಡುಗಳ ಆಧಾರದ ಮೇಲೆ ಈ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಇದರಲ್ಲಿ ನನಗೆ ಬಹಳ ಮೆಚ್ಚುಗೆ ಆಗಿರ್ತಕ್ಕಂಥ ಸಂಗತಿ ಅಂತಂದ್ರೆ, ಇದರಲ್ಲಿ ಒಂದಿಷ್ಟು ಸಂದೇಶಗಳಿದ್ದವು. ಅದು ಸಂದೇಶ ಅಂತಂದ್ರೆ, ಭಗವಂತನ ಆರಾಧನೆ ಮಾಡಬೇಕಾದ್ರೆ ಕೇವಲ ಸಂಸ್ಕೃತ ಭಾಷೆಯೇ ಬಹಳ ಪ್ರಮುಖವಾದ್ದು ಅಂತ ಒಂದು ಕಾಲಘಟ್ಟ ಇದ್ದಂಥದ್ದು. ಅದನ್ನು ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಪುರಂದರದಾಸರ ಪದಗಳಿಗೆ ಆಗಿನ ವ್ಯಾಸರಾಜರು ಅದರ ಮಹತ್ವವನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಸಂಗ. ಇನ್ನೊಂದು, ಭಗವಂತ ನಾನಾ ರೂಪದಲ್ಲಿ ಕಾಣ್ತಾನೆ, ಆದರೆ ಕಾಣುವಂತ ದೃಷ್ಟಿ ನಮಗೆ ಬೇಕಷ್ಟೇ. ಹಾಗಾಗಿ ಅದನ್ನು ಕೂಡ ಇಲ್ಲಿ ಬಹಳ ಚೆನ್ನಾಗಿ ತಗೊಂಡಿದ್ದಾರೆ. ಕನಕನ ಭಕ್ತಿಗೆ ಮೆಚ್ಚಿ ನಾಯಿಯ ರೂಪದಲ್ಲಿ ಬರ್ತಾನೆ, ಜನ ಅದನ್ನು ಓಡಿಸ್ತಾರೆ, ಜನ ಅರ್ಥ ಮಾಡ್ಕೊಳ್ಳಲ್ಲ. ಹಾಗೇನೆ ಇನ್ನೊಂದ್ಸರಿ ನಾಗನ ರೂಪದಲ್ಲಿ ಬರ್ತಾರೆ, ಎಲ್ಲ ಹೆದರಿ ಓಡೋಗ್ತಾರೆ, ಅವಾಗಲೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ವ್ಯಾಸರಾಜರು ಅದನ್ನ ಪರಿಚಯ ಮಾಡಿಸ್ತಾರೆ. ಭಗವಂತ ಎಲ್ಲಾ ರೂಪಗಳಲ್ಲೂ ಕೂಡ, ಎಲ್ಲಾ ಜೀವರಾಶಿಗಳಲ್ಲೂ ಕೂಡ ಅವನಿದ್ದಾನೆ. ಹಾಗಾಗಿ ಅವ್ರು ನೋಡುವಂತ ದೃಷ್ಟಿಕೋನ ನಮ್ಮಲ್ಲಿ ಬೇಕು ಅನ್ನುವಂಥದ್ದನ್ನ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ಹಾಗಾಗಿ ಇದೊಂದು ಸಾಮಾಜಿಕ ಸಂದೇಶವನ್ನು ಬೀರ್ತಕ್ಕಂಥ ಒಂದು ಸಿನಿಮಾ. ಹಾಗಾಗಿ ಎಲ್ಲರೂ ನೋಡಿ ನಾವು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಮತ್ತು ಈ ದಾಸರ ಎಲ್ಲ ಹಾಡುಗಳನ್ನ ಒಂದೇ ಕಡೆ ಕೇಳಲಿಕ್ಕೆ ನಮ್ಗೆ ಇದೊಂದು ಸದಾವಕಾಶ ಅಂತ ಹೇಳಿ ನನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಮತ್ತೊಂದು ಸಂದೇಶ ಈ ಚಿತ್ರದಲ್ಲಿ ಅಂತಂದ್ರೆ, ಹರಿಯ ಭಕ್ತರೆಲ್ಲರೂ ಕೂಡ ಹರಿದಾಸರೇ, ಅವರಿಗೆ ಜಾತಿ ಇಲ್ಲ ಅನ್ನುವಂತ ಒಂದು ಸಂದೇಶ ಕೂಡ ಇದೆ. ಇದನ್ನ ನಮ್ಮ ಸಾಮಾಜಿಕ ಸಾಮರಸ್ಯದಲ್ಲಿ ಇದು ಜೋಡಿಸುತ್ತೆ ಅಂತ. ಖಂಡಿತ ಹೌದು. ಒಂದು ಪುರಂದರದಾಸರು ಅವರು ವೈಶ್ಯ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು, ಕನಕದಾಸರು ಕುರುಬ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು. ಹಾಗೆ ಅನೇಕ ನಮ್ಮ ದಾಸ ಶ್ರೇಷ್ಠರು ಬೇರೆ ಬೇರೆ, ಉದಾಹರಣೆ ಇವಾಗ ರವಿದಾಸರ ಒಂದು ಜಯಂತಿ ನಡೀತಾ ಇದೆ. ಉತ್ತರ ಪ್ರದೇಶದ ರವಿದಾಸರು ಅಂತೂ ಬಹಳ ದೊಡ್ಡ ಸಂತರಾಗೋದ್ರು. ಅವರು ಮಾದಿಗ ಸಮಾಜದವರು. ಹಾಗೆ ಬೇಕಾಷ್ಟು ಜನ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಬೇಡ್ರೆ ಕಣ್ಣಪ್ಪ, ಇನ್ನೊಂದು ಬೇರೆ ಬೇರೆ ನಾವು ಉದಾಹರಣೆ ಹೇಳ್ತೇವೆ. ಹಾಗಾಗಿ ನಮಗೆ ಪ್ರತ್ಯಕ್ಷವಾಗಿ ಎಲ್ಲಾ ದೇವರು ಜಾತಿಯನ್ನು ನೋಡಿ ಅಥವಾ ಅಂತಸ್ತನ್ನು ನೋಡಿ ಅವನು ಪ್ರಕಟ ಆಗೋದಿಲ್ಲ, ಭಕ್ತಿಯನ್ನು ನೋಡಿ ಅವನು ಪ್ರಕಟ ಆಗ್ತಾನೆ ಅಂತಕ್ಕಂಥದ್ದು ಈ ಚಿತ್ರದ ಸಂದೇಶ ಕೂಡ ಒಂದು. ಚಿತ್ರ ಬಿಡುಗಡೆಯ ಮುನ್ನ ಪ್ರದರ್ಶನ ವೀಕ್ಷಿಸಿ ಅವರ ಅಭಿಪ್ರಾಯಗಳನ್ನು ತಿಳಿಸಿದಂತ ಶ್ರೀ GR ಜಗದೀಶ್ ಅವರಿಗೆ ಜನಧ್ವನಿ ನನ್ನ ಪರವಾಗಿ ಧನ್ಯವಾದಗಳು. ನಮಸ್ಕಾರ.